ರೈತ ಬಾಂಧವರೇ, ಇವತ್ತು ಲಕ್ನಾಕ್ನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ರವಿ ಅವ್ರ ಜಮೀನಿಗೆ. ಇವರು ಸತ ವರ್ಷ ಪೂರ ನಮ್ಮದು ವೆಲ್ಕಮ್ 936 ಹೂಕೋಸು ಬೆಳೀತಾರೆ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳಿ ರವಿ ಅವರೇ. 936 ಹೂಕೋಸು ಬಗ್ಗೆ ಎಷ್ಟು ಗಟ್ಟಿ ಇದೆ, ಎಷ್ಟು ಕಲರ್ ಇದೆ ಹೇಳಿ, ಒಂಚೂರು ಮಾಹಿತಿ ಹೇಳಿ. ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್. ಸರ್, ನನ್ನ ಹೆಸರು ರವಿ ಅಂತ. ಹಾಂ, ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಮಸ್ತೆ. ನಾನು ಈಗಷ್ಟೇ ವೆಲ್ಕಮ್ ಸೀಡ್ಸ್ ತುಂಬಾ 2 ವರ್ಷ 3 ವರ್ಷದಿಂದ ಹಾಕ್ತಾನೆ ಇದ್ದೀನಿ. ಈಗ ಬೇಸಿಗೆನೂ ಸಹ ಹಾಕ್ತಾನೆ ಇದ್ದೀನಿ. ಈಗ ಹಾಕಿದ್ದೆ 3,500 ಗುಣಿ ನಾನು ನಾಟಿ ಮಾಡಿದ್ದೆ. ನೋಡಿ, ಈಗ ಕಡ್ದಿದ್ದೀನಿ 128 ಚೀಲ ಇವತ್ತಿಗೆ ಆಲ್ರೆಡಿ ಕಡ್ದಿದ್ದೀನಿ. 3,000 ಗುಣಿಗೆ 3,500 ಗುಣಿ ಹಾಕಿದ್ದೆ. ಒಂದ್ 300-400 ಗುಣಿ ಹೋಗಿದೆ. ಇರುವೆ ಪರ್ವೆ ಬೇಸಿಗೆಯಲ್ಲಿ ಕಡ್ದಾಕಿ ಒಂದ್ 3,000 ಲೆಕ್ಕ ನನಗೆ ಸಿಕ್ಕಿದೆ. ಬಟ್ ಇವತ್ತಿಗೆ 128 ಚೀಲನ ಕಡ್ದಿದ್ದೀನಿ. ಇನ್ನ ಒಂದು 20-25 ಚೀಲ ಆಗ್ಬೋದು. ವೆಲ್ಕಮ್ ಸೀಡ್ಸ್ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ವೈಟ್ ಈಗ ಸ್ವಲ್ಪ ಗಟ್ಟಿಲಿ ಹೆಂಗಿದೆ ನೋಡಿ ಸರ್, ತುಂಬಾ ಗಟ್ಟಿ ಇದೆ. ನೋಡಿ, ನಾನು ತೋರಿಸ್ತಾ ಇದೀನಿ. ನೋಡಿ, ಅಮ್ಕಿರು ಸಹ ಪ್ರೆಸ್ ಮಾಡಿರೋ ಸಹ ಏನು ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಗಟ್ಟಿ ಬರ್ತಾ ಇದೆ. ಈ ಬಿಸಿಲಲ್ಲಿ, ಈ ವೆದರ್ಗೆ ಈ ತರ ಬಂದ್ರೆ ತುಂಬಾ ಅನುಕೂಲ ಆಗ್ತದೆ. ನೋಡಿ, ಚೆನ್ನಾಗಿ ಬಂದಿದೆ. ಆರಾಮಾಗಿ ವೆಲ್ಕಮ್ ಸೀಡ್ಸ್ ಈಗ ರೈತರು ಆರಾಮಾಗಿ ಹಾಕ್ಬೋದು. ರೈತ ಬಂದವರೇ ಆದಷ್ಟು ಒಂದ್ ಸ್ವಲ್ಪ ನೀರನ್ನ ಎಚ್ಚೆತ್ತವಾಗಿ ಚೆನ್ನಾಗಿ ಕೊಡಿ. ತುಂಬಾ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಹಾಕಿದಲ್ಲಿ 2 ಬೆಳೆ ಬೆಳೆದು ಮತ್ತೆ ಬೆಳೆದಿರೋದು ಇದು. ಇನ್ನ ಮುಂದೆ ಹಾಕೋರು ಹಾಕ್ರಿ, ಹೊಸ ನೆಲಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಬರ್ತದೆ. ಈ ಬೆಳೆ ಮಾಡ್ಬೋದು, ಮಾಡ್ರಿ ಆರಾಮಾಗಿ. 936 ಬೆಳಿಬಹುದು ವರ್ಷ ಪೂರ. 936 ಅನ್ನ ಆರಾಮಾಗಿ ಬೆಳಿಬಹುದು. ವರ್ಷ 9 ಕಾಲು ಬೆಳಿಬಹುದು ಸರ್. ಈ ಬೇಸಿಗೆಯಲ್ಲಿ ಬಂದಿದೆ ಅಂದ್ರೆ ಇನ್ನ ಮುಂದಕ್ಕೆ ಇನ್ನೂ ಚೆನ್ನಾಗಿ ಬೆಳಿಬಹುದು. ಸರಿ, ಇಷ್ಟು ನಮಗೆ ಮಾಹಿತಿ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು.